ಚಿಕ್ಕಮಂಗ್ಳೂರಲ್ಲಿ ಇರೋ ಟೂರಿಸ್ಟ್ ಜಾಗಗಳನ್ನ ನಾನು ಹೇಗೆ 800 ರೂಪಾಯಲ್ಲಿ ಹೋಗಿ ಬಂದೆ ಅಂತ ಹೇಳ್ತೀನಿ. ಪಾರ್ಟ್ 1 ಯಾರ್ಯಾರು ನೋಡಿಲ್ವೋ ನೀವು ಚಿಕ್ಕಮಂಗ್ಳೂರಿಗೆ ಹೋಗಿ ವಾಪಸ್ ಬರೋದು ಪಕ್ಕ. ನಮಸ್ಕಾರ ಗುರು. ಚಿಕ್ಕಮಂಗ್ಳೂರಿಗೆ ಟ್ರಾವೆಲಿಂಗ್ಗೆ ಹೋದಾಗ ವೆಹಿಕಲ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ಪಾರ್ಟ್ 1 ಅಲ್ಲಿ ಹೇಳಿದ್ದೆ. ಹಾಗೆ ಒಂದೇ ದಿನದಲ್ಲಿ ಎಷ್ಟು ಟೂರಿಸ್ಟ್ ಜಾಗಗಳಿಗೆ ಹೋಗ್ಬೋದು ಅಂತ ಪಾರ್ಟ್ 2 ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಬನ್ನಿ ನೋಡೋಣ ಅದು ಯಾವ್ಯಾವ ಪ್ಲೇಸ್ ಅಂತ. ಮೊದಲು ನೀವು ಚಿಕ್ಕಮಂಗ್ಳೂರಿಗೆ ಬಂದು ಓನ್ ವೆಹಿಕಲ್ ಇದ್ರೆ ಓಕೆ, ಬಟ್ ಇಲ್ಲ ಅಂದ್ರೆ ರೆಂಟ್ ವೆಹಿಕಲ್ ಸಿಗುತ್ತೆ ತಗೊಂಡು ಮೊದಲು ಬಾಬಾ ಬುಡಂಗಿರಿಗೆ ಬಂದು ಅಲ್ಲಿಂದ ಝಡ್ ಪಾಯಿಂಟ್ ಮುಗಿಸಿ, ಅಲ್ಲಿಂದ ಮಾಣಿಕ್ಯದರ ಫಾಲ್ಸ್ ಮುಗಿಸಿ, ನೆಕ್ಸ್ಟ್ ಅಲ್ಲಿಂದ ದತ್ತಪೀಠಗೆ ಹೋಗಿ, ಅಲ್ಲಿಂದ ನೀವು ಗಾಳಿಕೆರೆಗೆ ಹೋಗಿ, ಗಾಳಿಕೆರೆ ಮುಗಿಸ್ಕೊಂಡು ನೆಕ್ಸ್ಟ್ ನೀವು ಅಲ್ಲಿಂದ ಮುಳ್ಳಂಗಿರಿ ಪೀಕ್ಗೆ ಹೋಗಿ, ಲಾಸ್ಟ್ ಅಲ್ಲಿ ನೀವು ಜರಿ ಫಾಲ್ಸ್ ನ ಮುಗಿಸಿದ್ರೆ ನಿಮ್ ಒನ್ ಡೇ ಚಿಕ್ಕಮಂಗ್ಳೂರ್ ಪ್ಲಾನ್ ಮುಗಿಯುತ್ತೆ. ನಾನು ಇಷ್ಟು ಜಾಗಗಳನ್ನ ಒನ್ ಡೇ ಅಲ್ಲೇ ಕವರ್ ಮಾಡಿದೀನಿ, ಜಸ್ಟ್ 800 ರೂಪಾಯಲ್ಲಿ. ಹಾಗೆ ತುಂಬಾ ಜನಕ್ಕೆ ಡೌಟ್ ಬಂದಿರುತ್ತೆ 800 ರೂಪಾಯಿ ಇಷ್ಟೊಂದು ಪ್ಲೇಸ್ಗೆ ಹೋಗ್ಬೋದಾ ಅಂತ. ಜಸ್ಟ್ ಯೋಚನೆ ಮಾಡಿದ್ರೆ ಆಗಲ್ಲ, ಒಂದ್ಸತಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಯಾರಿಗಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಡೌಟ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ DM ಮಾಡ್ತೀನಿ. ಈ ತರನೇ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾ ಇರ್ತೀನಿ. ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.